ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಹೊಸಹಳ್ಳಿ. ಎಷ್ಟು ಬಲಿ ಬೇಕು ನಿಮಗೆ? ಇನ್ನು ಎಷ್ಟು ಜನರನ್ನ ಕೊಲ್ಲಬೇಕು? ಇನ್ನು ಎಷ್ಟು ಜನರ ಬಲಿ ಬಲಿ ಆದ ನಂತರ, ಎಷ್ಟು ಮಕ್ಕಳನ್ನ ಬಲಿ ತಗೊಂಡ ನಂತರ, ಎಷ್ಟು ಮಹಿಳೆಯರನ್ನ ಬಲಿ ತಗೊಂಡ ನಂತರ ನಿಮಗೆ ಶಾಂತಿ ಆಗುತ್ತೆ? ಎಷ್ಟು ಜನರ ಬಲಿಯನ್ನ ಅವ್ರು ಕೊಡಬೇಕು ನಿಮ್ಮ ಈ ಒಂದು ಕುಂಭಮೇಳಕ್ಕೋಸ್ಕರ? ಈ ದೇಶದ ಜನ ಇನ್ನೆಷ್ಟು ಬಲಿಯನ್ನ ಕೊಡ್ಬೇಕು ನಿಮಗೆ? ಈಗಾಗಲೇ ಕುಂಭಮೇಳದಲ್ಲಿ ಕಾತುರ್ತಾಗಿ ಅಷ್ಟೊಂದು ಜನರನ್ನ ಬಲಿ ತಗೊಂಡಿದ್ದೀರಾ. ಈಗ ನೋಡಿದ್ರೆ ದೆಹಲಿಯ ರೈಲ್ವೆ ನಿಲ್ದಾಣದಲ್ಲಿ 18 ಜನರು ಬಲಿಯಾಗಿದೆ ಅಂತ ಬರ್ತಾ ಇದೆ. 18 ಜನರು ತಿಂತಿದ್ದೀರಾ. ಅದರಲ್ಲಿ 11 ಮಹಿಳೆಯರು, ಉಳಿದಂತ 7 ಮಕ್ಕಳು. 11 ಜನ ಮಹಿಳೆಯರು. 10 ಲಕ್ಷ ಸೊಕಾಲ್ಡ್ ಪರಿಹಾರವನ್ನ ಘೋಷಣೆ ಮಾಡಿದ್ದೀರಲ್ಲ ನೀವು. 10 ಲಕ್ಷವನ್ನ ಕೊಟ್ರೆ ಮಕ್ಕಳು ಬರುತ್ತೋ ವಾಪಸ್? ಅವರಿಗೆ ಅಪ್ಪ ಅಮ್ಮನಿಗೆ ಮಕ್ಕಳು ಕೊಡ್ಲಿಕ್ಕೆ ಸಾಧ್ಯನಾ? 10 ಲಕ್ಷ ಕೊಟ್ಟ ತಕ್ಷಣ ಮಕ್ಕಳು ಬರ್ತಾವ? 10 ಲಕ್ಷ ಪರಿಹಾರ ಕೊಟ್ಟ ತಕ್ಷಣ ಎಲ್ಲ ಸಾಧ್ಯ ಆಗುತ್ತಾ? ನೋಡಿ, ದುರಂತಗಳಾಗಲ್ಲ ಅಂತಲ್ಲ, ದುರಂತಗಳಾಗುತ್ತೆ. ದುರಂತಗಳು ಯಾಕಾಗತ್ತೆ? ಲಾಲ್ ಬಹದ್ದೂರ್ ಶಾಸ್ತ್ರಿ ಒಮ್ಮೆ ಇದ್ದಾಗ, ಲಾಲ್ ಬಹದ್ದೂರ್ ಶಾಸ್ತ್ರಿ ರೈಲ್ವೆ ಮಂತ್ರಿ ಆಗಿರ್ತಾರೆ ಒಮ್ಮೆ. ಆಗ ಎಲ್ಲೋ ಒಂದ್ ಕಡೆ ಟ್ರೈನ್ ಆಕ್ಸಿಡೆಂಟ್ ಆಗುತ್ತೆ. ಆ ಟ್ರೈನ್ ಆಕ್ಸಿಡೆಂಟ್ ಆಗೋದಕ್ಕೆ ಅದಕ್ಕೆ ನಾನು ನನ್ನ ಇಲಾಖೆಯಲ್ಲಿ ನಾನು ಸರಿಯಾಗಿ ಕೆಲಸವನ್ನ ನಿರ್ವಹಿಸಿದ್ರೆ ಈ ಆಕ್ಸಿಡೆಂಟ್ ಆಗ್ತಿರ್ಲಿಲ್ಲ ಅಂತೇಳಿ ರಾಜೀನಾಮೆಯನ್ನ ಕೊಡ್ತಾರೆ ಅವರು. ಅಶ್ವಿನ್ ಅವ್ರು ಏನ್ ಮಾಡ್ತಿದ್ದಾರೆ ಈಗ? ಅದು ಆಕ್ಸಿಡೆಂಟ್ ಅಲ್ಲ ಇಲ್ಲ ಆಗಿರೋದು, ಒಂದು ರೀತಿ ಪ್ರೀ ಪ್ಲಾನ್ ಮರ್ಡರ್ ಅಂತಾರಲ್ಲ, ಆ ರೀತಿ ಆಗಿದೆ. ಇಲ್ಲಿ ಯಾವುದೇ ಆಕ್ಸಿಡೆಂಟ್ ಆಗಲಿಲ್ಲ. 10 ರಿಂದ 12 ಟ್ರೈನ್ ಆಗುವಷ್ಟು ಜನ ಇದ್ರೆ 2 ಟ್ರೈನ್ ಬರುತ್ತೆ, ಅದರಲ್ಲೂ ಲೇಟಾಗಿ ಬರುತ್ತೆ. ಇನ್ನು ಬರ್ಬೇಕಾದ ಟ್ರೈನ್ಗಳು ಬರೋದೇ ಇಲ್ಲ. ಸ್ವತಂತ್ರ ಸೇನಾನಿ ಅನ್ನೋ ಒಂದು ಟ್ರೈನ್ ಇದೆಯಲ್ಲ, ಅದೂ ಬರಲ್ಲ ಇನ್ ಟೈಮ್ಗೆ. ಭುವನೇಶ್ವರ್ ಅನ್ನೋ ಒಂದು ಟ್ರೈನ್ ಇದೆ, ಅದೂ ಬರಲ್ಲ. ಸೊ ಆಗ ಪರ್ಯಾಯವಾಗಿ ಮತ್ತೊಂದು ಟ್ರೈನ್ನ ಬಿಡ್ತಾರೆ. ಆ ಟ್ರೈನ್ ಬಿಟ್ಟ ತಕ್ಷಣ ಜನ ಯಾವಾಗ ಕುಂಭಮೇಳಕ್ಕೆ ಹೋಗ್ತಕ್ಕಂಥ ಟ್ರೈನ್ ಅಂತ ಹೇಳೋದು ಬರುತ್ತೋ, ಬಂದ ತಕ್ಷಣ ಎಲ್ಲ ಜನ ಒಂದೇ ಸರಿ ಒಳಗಡೆ ನುಗ್ತಾರೆ. ನುಗ್ಲಾಗುತ್ತೆ. ಆ ಒಳಗಡೆ ಇದ್ದವರು ಹೊರಗಡೆ ಇದ್ದವರ ನಡುವೆ ಇದಾಗಿ ಅಲ್ಲಿ ಕಾಲ್ ತುಳಿತ ಆರಂಭ ಆಗುತ್ತೆ. ಒತ್ತಡ ಜಾಸ್ತಿಯಾಗಿ ಕಾಲ್ ತುಳಿತ ಆರಂಭ ಆಗುತ್ತೆ. ಆ ಕಾಲ್ ತುಳಿತದಲ್ಲಿ 18 ಜನ ಸಾಯ್ತಾರೆ. ಅದರಲ್ಲಿ 11 ಜನ ಮಹಿಳೆಯರು ಸತ್ತೋದ್ರೆ 7 ಮಕ್ಕಳು ಸತ್ತೋಗ್ತವೆ. 7 ಮಕ್ಕಳು ಸತ್ತೋಯ್ತವೆ. ಇದಕ್ಕೆ ಕಾರಣ ಏನು ಅಂದ್ರೆ, ಕೇವಲ ನಾವು ರಾಜಕಾರಣಿಗಳನ್ನ ಅಷ್ಟೇ ದ್ವೇಷಿಸ್ತೀವಿ. ಘಟನೆ ನಡೀಲಿಕ್ಕೆ ಅದರ 2 ಪಟ್ಟು ಹೊಣೆಗಾರರು ಅಂದ್ರೆ ನಮ್ಮ ಮಾಧ್ಯಮಗಳು. ನಮ್ಮ ಮಾಧ್ಯಮಗಳು ಮಾಡಿದಂಥದ್ದು, ನಮ್ಮ ಮಾಧ್ಯಮದ ಸೇಲ್ಸ್ ರೆಪ್ರೆಸೆಂಟೇಟಿವ್ ಇದ್ದಾರಲ್ಲ, ಈ ಸೇಲ್ಸ್ ರೆಪ್ರೆಸೆಂಟೇಟಿವ್ಗಳಿಂದಾಗಿ ಇಷ್ಟು ಪ್ರಾಣಗಳು ಹೋಗಿದೆ. ಇವತ್ತು ದೆಹಲಿಯಲ್ಲಿ 18 ಜನ ಸತ್ತಿದ್ದಾರೆ. ಅವತ್ತು ಕುಂಭಮೇಳದಲ್ಲಿ ಸತ್ತುಗಳ ಸಂಖ್ಯೆ ಲೆಕ್ಕಕ್ಕಿಲ್ಲ ಬಿಡಿ, ಆ ಸತ್ತ ಸಂಖ್ಯೆಗಳಿಗೆ ಲೆಕ್ಕಕ್ಕಿಲ್ಲ. ಇಷ್ಟು ಜನರನ್ನ ಬಲಿ ಕೊಡ್ಲಿಕ್ಕೆ ಕಾರಣ ನಮ್ಮ ನೀತಿಗೆಟ್ಟ ಕುಲಗೆಟ್ಟ ಮಾಧ್ಯಮಗಳು ಅಂದ್ರೆ ತಪ್ಪಾಗಲಾರದು. ನಮ್ಮ ಸೇಲ್ಸ್ ರೆಪ್ರೆಸೆಂಟೇಟಿವ್ಗಳು ಇದ್ದಾರಲ್ಲ, ಆಂಕರ್ಗಳು, ಕಾಂಟ್ರಾಕ್ಟರ್ಗಳು, ಒಂದು ರೀತಿ ಇವರು ಗುತ್ತಿಗೆ ತಗೊಂಡಿದ್ದಾರಲ್ಲ, ಈ ಗುತ್ತಿಗೆದಾರರು, ಇವರಿಂದಾಗಿ ಈ ಸಾವುಗಳಾಗ್ತಾ ಇದೆ. ಸಾಮಾನ್ಯವಾಗಿ ನಡೀತಿರ್ತಕ್ಕಂಥ ಕುಂಭಮೇಳ, 12 ವರ್ಷಕ್ಕೊಮ್ಮೆ ನಡೀತಕ್ಕಂಥ ಒಂದು ಕುಂಭಮೇಳಕ್ಕೆ ಮಹಾನ್ ಕುಂಭಮೇಳ ಅನ್ನೋ ಸುಳ್ಳು ಹೇಳುವ ಮುಖಾಂತರ ದಿನದಿಂದ ದಿನಕ್ಕೆ ಸಾವಿನ ಸಂಖ್ಯೆಯನ್ನು ಏರಿಸ್ತಾ ಇದ್ದಾರೆ. ಇವರ ಪ್ರಚಾರಕ್ಕೆ, ಇವರ ಪಕ್ಷವನ್ನ ಗೆಲ್ಲಿಸ್ಕೊಳ್ಳಿಕ್ಕೆ ಇನ್ನು ಎಷ್ಟು ಬಲಿಯನ್ನು ತಗೊಳ್ತೀರಾ ನೀವು? ಇದು ಮಹಾನ್ ಕುಂಭಮೇಳ ಆಗಿದ್ರೆ ಆಯ್ತಪ್ಪ, ಇದು ಮಹಾ ಕುಂಭಮೇಳ ನಡೀತಾ ಇದೆ. 144 ಇಯರ್ಸ್ ನಡೀತಕ್ಕಂಥ ಒಂದು ಕುಂಭಮೇಳವನ್ನ ನಡೆಸ್ತಾ ಇದ್ದಾರೆ, ಜನ ಹೋಗ್ತಿದ್ದಾರೆ, ಮೀಡಿಯಾಗಳು ಪ್ರಚಾರ ಕೊಡ್ತಿದ್ದಾವೆ, ಅದ್ರ ತಪ್ಪಿಲ್ಲ. ಆದ್ರೆ ಅಲ್ಲಿ ಸಾಮಾನ್ಯವಾಗಿ 12 ವರ್ಷಕ್ಕೊಮ್ಮೆ ನಡೀತಕ್ಕಂಥ ಒಂದು ಕುಂಭಮೇಳವನ್ನ ಮಹಾನ್ ಕುಂಭಮೇಳ ಅಂತ ಸುಳ್ಳು ಹೇಳಿ ಅಲ್ಲಿಗೆ ಜನರ ನೂಕುನುಗ್ಗಲನ್ನ ಮಾಡಿ ದಿನನಿತ್ಯ ಜನರು ಸಾಯಿಸ್ತಾ ಇದ್ದೀರಲ್ಲ. 1977ರಲ್ಲಿ ಮಹಾನ್ ಕುಂಭಮೇಳ ನಡೆಯುತ್ತೆ. 1977ರಿಂದ 2025ಕ್ಕೆ ಯಾವ ಸೀಮೆ 144 ಇಯರ್ಸ್ ಆಗುತ್ತೆ? ಎಕಡೆಯಿಂದ ಆಗುತ್ತೆ 144 ಇಯರ್ಸ್? ಯಾವ ಕಡೆಯಿಂದ ಇದು ಮಹಾನ್ ಕುಂಭಮೇಳ ಅಂತ ನೀವು ನಿರೂಪಿಸ್ತಾ ಇದ್ದೀರಾ ಮಾಧ್ಯಮದವರು? ನಾಚಿಕೆ ಆಗಲ್ವಾ ನಿಮಗೆ? ಸೇಲ್ಸ್ ರೆಪ್ರೆಸೆಂಟೇಟಿವ್ಗಳಿಗೆ, ಈ ಮೇನ್ ಸ್ಟ್ರೀಮ್ ಮೀಡಿಯಾ ಇದೆಯಲ್ಲ, ಇನ್ನೆಷ್ಟು ನೀವು ಬಕೆಟ್ ಹಿಡಿತೀರಾ? ಇನ್ನೆಷ್ಟು ಅವರ ಶೂ ನೆಕ್ತೀರಾ? ಹೋಗಿ ಬಿಜೆಪಿಯ ಶೂನ ಇನ್ನೆಷ್ಟು ನೆಕ್ತೀರಾ ನೀವು? ನಾಚಿಕೆ ಆಗಲ್ವಾ ನಿಮಗೆ? ಸಾವುಗಳ ಮೇಲೆ ಸಾವಾಗ್ತಾ ಇದೆ. ಅಲ್ಲಿ ಆ ನದಿ ಕುಲ್ಗೆಟ್ಟು ಹೋಗಿದೆ. ಆ ನದಿ ಎಷ್ಟು ಅಸಹ್ಯವಾಗಿ ಹೋಗಿದೆ. ಇವರ ಮಹಾನ್ ಕುಂಭಮೇಳ ಅಂದು, ಆಮೇಲೆ ಇನ್ನೂ ಒಂದು ಮಹಾನ್ ಸುಳ್ಳು, ಈಗ ಮತ್ತೊಂದು ಸುಳ್ಳು ಸ್ಟಾರ್ಟ್ ಆಗಿದೆ. 45 ಕೋಟಿ ಜನ ಕುಂಭಮೇಳಕ್ಕೆ ಹೋಗಿದ್ದಾರೆ ಅಂತ. ಎಷ್ಟು ಹಸಿ ಸುಳ್ಳುಗಳನ್ನ ಈ ಮೀಡಿಯಾಗಳು ಮತ್ತೆ ಈ ಭಾರತೀಯ ಜನತಾ ಪಕ್ಷದ ಏನು ವಿಂಗ್ಸ್ ಇದೆ, ಇವು ಬಿತ್ತುತ್ತವೆ. ಎಷ್ಟು ಸುಳ್ಳು ಬಿತ್ತವೆ ಇವು? 45 ಕೋಟಿ ಜನ ಹೋಗಿದ್ದಾರೆ ಅಂದ್ರೆ ಒಂದು ಅಂಕಿಅಂಶವನ್ನು ನೀವು ಲೆಕ್ಕ ಹಾಕಿ.
45 ಕೋಟಿ. ಸರಿ, 45 ಕೋಟಿ ಅಂತಾರೆ ನಮ್ಮ ದೇಶದಲ್ಲಿ ಎಷ್ಟು ಕುಟುಂಬ ಇರ್ಬೋದು? ಹಾಗಾದರೆ ಒಟ್ಟು ಜನಸಂಖ್ಯೆ 136 138 ಕೋಟಿ ಇದೆ. ಆದರೆ ಅದರಲ್ಲಿ ಕ್ರಿಶ್ಚಿಯನ್ ಇರ್ಬೋದು, ಮುಸ್ಲಿಂ ಇರ್ಬೋದು, ಅಥವಾ ಇತರೆ ಧರ್ಮದವ್ರನ್ನ ಹೊರತುಪಡಿಸಿ ಹಿಂದೂ ಧರ್ಮದ ಕುಟುಂಬಗಳು ಎಷ್ಟಿರ್ಬೋದು ನಮ್ಮ ದೇಶದಲ್ಲಿ? ಒಂದು ಕುಟುಂಬದಲ್ಲಿ ಸರಾಸರಿ 3 ಜನ, ಅಪ್ಪ ಅಮ್ಮ ಒಂದು ಮಗು ಅಂದರೂ ಕೂಡ 3 ಜನ ಮಾಡಿದ್ರು ಕೂಡ 45 ಟೋಟಲ್ 45 ಕುಟುಂಬಗಳು ಇರ್ಬೋದು. 45 ಕೋಟಿ ಕುಟುಂಬ ಇರ್ಬೋದು ನಮ್ಮ ದೇಶದಲ್ಲಿ. 45ರಿಂದ 50 ಕೋಟಿ ಕುಟುಂಬ ಇರ್ಬೋದು. 50 ಇರಲಿಕ್ಕೆ ಸಾಧ್ಯ ಇಲ್ಲ. 55 150 ಕೋಟಿ ಆಗಿಬಿಡುತ್ತೆ ಜನಸಂಖ್ಯೆ. 35ರಿಂದ 40 ಕೋಟಿ ಕುಟುಂಬಗಳು ಇರ್ಬೋದು. ಆ 40ರಿಂದ 45 ಕೋಟಿ ಇದ್ರೆ ಪ್ರತಿ ಮನೆಯಲ್ಲೂ ಕುಂಭಮೇಳಕ್ಕೆ ಹೋಗಿದ್ದಾರೋ? ಪ್ರತಿ ಮನೆಯಲ್ಲೊಬ್ರು ಕುಂಭಮೇಳಕ್ಕೆ ಹೋಗ್ಬೇಕು. ಪ್ರತಿ ಮನೆಯಲ್ಲೊಬ್ರು ಕುಂಭಮೇಳಕ್ಕೆ ಹೋದ್ರೆ 45 ಕೋಟಿ ಜನ ಓದಂಗಾಗತ್ತೆ. ಇಂಥ ಸುಳ್ಳುಗಳನ್ನ ಬಿತ್ತುವ ಪ್ರಕಾರ ಈ ಸುಳ್ಳು ಹೇಳೋದು, ಈ ಸುಳ್ಳು ಹೇಳಿ ಜನರಿಗೆ ಅಯ್ಯೋ ಎಲ್ಲ ಹೋಗಿ ಆಯ್ತು ನಾವು ಹೋಗ್ಲಿಲ್ಲ, ಎಲ್ಲ ಹೋಗಿ ಆಯ್ತು ನಾವು ಹೋಗ್ಲಿಲ್ಲ, ಮತ್ತಿನ್ನು ಸಿಗಲ್ಲ, ಅಯ್ಯೋ ಇನ್ನು 144 ವರ್ಷ ನಾವು ಬದುಕಿರಲ್ಲ, ಅಷ್ಟೊತ್ತಿಗೆ ನಾವು ಸತ್ತೋಗ್ಬಿಡ್ತೇವೆ, ಅಷ್ಟೊತ್ತಿಗೆ ನಮ್ಮ ಜೀವನ ಮುಗಿದು ಬಿಡುತ್ತೆ, ನಾವು ಬದುಕಿರಲ್ಲ, ನಾವು ಇನ್ನೊಂದು ಕುಂಭಮೇಳದಕ್ಕೆ ಈಗ ಹೋಗ್ಬಿಡೋಣ, ಒಂದ್ಸರಿ ಈ ಸರಿ ಹೋಗಲ್ಲ, ಸರಿ ಸ್ನಾನ ಮಾಡ್ಬಿಡೋಣ ಅನ್ನುವ ಕಾರಣಕ್ಕೆ ಅಮಾಯಕ ಜನರು ಹೋಗಿ ಬಲಿಯಾಗ್ತಿದ್ದಾರೆ. ಈ ಡಿ ಕೆ ಶಿವಕುಮಾರ್ ಅಂತವ್ರು ಇರ್ಬೋದು, ಈ ಕೆಲವು ಸೊಕಾಳ್ ರಾಜಕಾರಣಿಗಳಿದ್ದಾರಲ್ಲ, ಇವರೆಲ್ಲರೂ ತೋರಿಕೆಗೆ ಹೋಗಿ ಅಲ್ಲಿ VIP ಇದರಲ್ಲಿ ನಿಂತ್ಕೊಂಡು ಮುಗಿಸ್ಕೊಂಡು ಬರ್ತಕ್ಕಂಥದ್ದು. ಈ ಅಮಾಯಕರಾಗಿ 200 ಕಿಲೋಮೀಟರ್ ಜಾಮ್ ಆಗಿದೆ. ಕುಂಭಮೇಳಕ್ಕೆ ಪ್ರಯಾಗ್ರಾಜದಿಂದ 200 ಕಿಲೋಮೀಟರ್ ಜಾಮ್ ಆಗಿದೆ. ಇಷ್ಟೆಲ್ಲ ಇದ್ರಲ್ಲಿ ಹೋಗಿ ಅಲ್ಲಿ ಸ್ನಾನ ಮಾಡೋದ್ರ ಬದಲು ನಿಮ್ಮ ಹತ್ತಿರದ ನದಿ ಇದ್ರೆ ಹೋಗ್ರಿ, ಮಾಡಿ ಆ ಹತ್ತಿರದ ನದಿಯಲ್ಲಿ ಸ್ನಾನವನ್ನ ಮಾಡಿ. ನಿಮಗೆ ಜೀವನವನ್ನು ಅವತ್ತಿಂದ ಹೇಳ್ತಾ ಇದ್ದೇನೆ ನಾನು, ನಿಮಗೆ ಜೀವನವನ್ನು ಕೊಟ್ಟಿರ್ತಕ್ಕಂಥದ್ದು ನಿಮ್ಮ ನದಿ, ನಿಮ್ಮ ಊರಿನ ಕೆರೆ ನಿಮಗೆ ಜೀವನವನ್ನು ಕೊಟ್ಟಿದೆ. ನೀವೇನು ಅವತ್ತು ಶುಭ ದಿನ ಅಂತ ಹೇಳ್ತಿರೋ ಅವತ್ತು ಹೋಗಿ ಆ ಕೆರೆಯಲ್ಲಿ ಸ್ನಾನ ಮಾಡಿ, ಆ ಕೆರೆಗೆ ಪೂಜೆ ಮಾಡಿ, ಆ ಕೆರೆಗೆ ನಮಿಸಿ. ಕಾರಣ ಏನಂದ್ರೆ ಆ ಕೆರೆ ನಿಮಗೆ ಅನ್ನವನ್ನು ಕೊಟ್ಟಿರುತ್ತೆ, ನಿಮಗೆ ಕುಡಿಯಕ್ಕೆ ನೀರು ಕೊಟ್ಟಿರುತ್ತೆ. ನಿಮ್ಮ ಊರಿನ ನದಿ ನಿಮಗೆ ಕುಡಿಯಕ್ಕೆ ನೀರು ಕೊಟ್ಟಿದೆ, ನಿಮಗೆ ಜೀವನ ಕೊಟ್ಟಿದೆ. ನಿಜವಾಗ್ಲೂ ದೇವರು ಅದೇ ಅಲ್ವಾ? ನನಗಂತೇಳಿ ಗಂಗಾ ನದಿ ದೇವರು ಅಲ್ವೋ ಅನ್ನೋ ಚರ್ಚೆಯನ್ನು ಮಾಡಲ್ಲ. ಆದರೆ ಒಂದು ಸತ್ಯ ಅದು ನಾನು ಹೇಳ್ತಾರೆ, ಕುವೆಂಪು ಹೇಳ್ತಾರೆ, ಅಲ್ಲ ಕಣ್ರಿ, ಕಾವೇರಿನೇ ನೀವು ಪವಿತ್ರ ನದಿ ಅನ್ನೋದಾದ್ರೆ ನನ್ನೂರಲ್ಲಿ ಇರ್ತಕ್ಕಂಥ ಕೆರೆ ನೀರೇನು ಅಪವಿತ್ರನಾ ಅಂತ ಕೇಳ್ತಾರೆ ಅವರು, ಕುವೆಂಪು. ಇಂಥ ಮಹನೀಯರಲ್ಲಿ ಹೇಳಿರ್ಬೇಕಾದ್ರೆ ಯಾಕೆ ಇಷ್ಟೊಂದು ಒತ್ತಡದಲ್ಲಿ ನೀವು ಅಲ್ಲಿವರೆಗೂ ಹೋಗಿ ಈ ರಶಲ್ಲಿ ಕಾಲು ತುಳುತ್ತನೋ ಮತ್ತೊಂದು ಆಗಿ ಸಿಕ್ಕಿ ಸತ್ತು ಒದ್ದಾಡೋದಕ್ಕಿಂತ ನಿಮ್ಮೂರಿರ್ತಕ್ಕಂಥ ನದಿಯಲ್ಲಿ ಸ್ನಾನ ಮಾಡಿ, ನೀವೇನು ಆಚರಣೆ ಇದೆಯೋ ಆಚರಣೆಯನ್ನು ಮಾಡಿ. ಏನು ಮಾಡುವಂತಿಲ್ಲ. ಯಾಕೆಂದ್ರೆ ನಮ್ಮ ದೇಶದ ಸೋಕಾಲ್ಡ್ ಹಿಂದುತ್ವವಾದಿಗಳು ಇದೊಂದು ಟ್ಯಾಗ್ಲೈನ್ ಆಗಿಬಿಡ್ತಾರೆ, ಅಲ್ಲಿ ಹೋಗಿ ಸ್ನಾನ ಮಾಡಿದ್ರೆ ಮಾತ್ರ ಪುಣ್ಯ ಬರುತ್ತೆ. ಅದು ಈ ಸಂದರ್ಭದಲ್ಲಿ 12 ವರ್ಷದಿಂದ ಸ್ನಾನವನ್ನ ಮಾಡದೆ ಯಾವುದೋ ಸ್ಮಶಾನದೊಳಗೆ ಬಿದ್ದು ಒದ್ದಾಡಿ ಬೋಧಿಯನ್ನ ಮೆಚ್ಕೊಂಡಿದ್ದಂಥ ಒಬ್ಬ ಸನ್ಯಾಸಿಗಳು ಬಂದು ಆ ನೀರ ಸ್ನಾನವನ್ನು ಮಾಡ್ತಾರೆ. 12 ವರ್ಷದಿಂದ ಸ್ನಾನವನ್ನ ಮಾಡಿರಲ್ಲ. ಅದು ಅವರು ಊಟ ಯಾವುದು ಅಂತಂದ್ರೆ ಸತ್ತ ಹೆಣವನ್ನ ಕಿತ್ತು ತಿಂದಿರ್ತಾರೆ. ಸ್ಮಶಾನದಲ್ಲಿ ಸತ್ತ ಹೆಣವನ್ನು ಕಿತ್ತಿಂತಕ್ಕಂಥವ್ರು, ಸತ್ತ ಹೆಣದ ಜೊತೆ ಸಂಭೋಗ ಮಾಡ್ತಕ್ಕಂಥವ್ರು ಸೊಕಾಡ್ ದೇವರಾದ್ರೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ ಇದು ನನಗೆ. 12 ವರ್ಷದಿಂದ ಸ್ನಾನ ಮಾಡದೇ ಇರ್ತಕ್ಕಂಥ ಸನ್ಯಾಸಿಗಳು ಬಂದು ಆ ನೀರಲ್ಲಿ ಸ್ನಾನ ಮಾಡ್ತಾರೆ. ಅದು ಪುಣ್ಯ ನದಿ. ಅಲ್ಲಿ ಹೋಗಿ ಮುಳುಗಿದ್ರೆ ನಿಮಗೆ ಪುಣ್ಯ ಬರುತ್ತೆ. ಈ ಕಾರಣಕ್ಕೋಗಿ ಕಾಲು ತುಳುತಾಗಿ ಒಬ್ಬರ ಮೇಲೊಬ್ರು ಸಾಯ್ತಾ ಇದ್ದೀರಾ. ಕುಂಭಮೇಳದಲ್ಲಿ ನೋಡಿದ್ರೆ ಹೊತ್ತು 1000 ಜನ ಸತ್ತು ಹೋದ್ರು. ಕೊನೆಗೆ ಕೊಟ್ಟ ಲೆಕ್ಕ ನೋಡಿದ್ರೆ ಅದನ್ನ ಹೇಳ್ತಾರಲ್ಲ ಹಾಗೆ ಸುಳ್ಳು ಲೆಕ್ಕವನ್ನ ಕೊಟ್ಟರು. ಇವತ್ತು ನೋಡಿದ್ರೆ ಪ್ರಯಾಗ್ರಾಜ್ಗೆ ಹೋಗ್ಲಿಕ್ಕೆ ಹೊರಟಂತ ಟ್ರೈನ್ ಹತ್ಲಿಕ್ಕೆ ಹೋಗಿ 18 ಜನ ಕಾಲು ತುಳಿದು ಸತ್ತೋಗಿದ್ದೀರಾ, ಕಾಲು ತುಳಿದು ಒಳಗಾಗಿ ಸತ್ತೋಗಿದ್ದೀರಾ. ಅಟ್ಲೀಸ್ಟ್ ಕೊನೆ ಪಕ್ಷ ಏನ್ ನಮ್ಮ ರೈಲ್ವೆ ಇಲಾಖೆ ಇದೆ, ಇದೇನು ಈ ಕಾಂಗ್ರೆಸ್ ಗವರ್ನಮೆಂಟ್ ಇಲ್ವಲ್ರಪ್ಪ, ನಿಮ್ಮದೇ ಸೊಕಾಲ್ಡ್ ಭಾರತೀಯ ಜನತಾ ಪಕ್ಷನೇ ಅಲ್ವಾ ಅಧಿಕಾರದಲ್ಲಿ ಇರ್ತಕ್ಕಂಥದ್ದು. ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕಿದ್ದ ಮೇಲೆ ಈ ವ್ಯವಸ್ಥೆಯನ್ನು ಸರಿಯಾಗಿ ಮಾಡ್ಬೇಕಲ್ವಾ? ಯಾಕೆ ಮಾಡಲಿಲ್ಲ? ಸರಿಯಾಗಿ ಮಾಡ್ಬೇಕಿತ್ತಲ್ವಾ? ಎಷ್ಟು ಟ್ರೈನ್ ಬೇಕು, ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಟಿಕೆಟ್ ವಿತರಣೆ ಆಗಿದೆ, ಇದೆಲ್ಲವನ್ನು ಮೊದಲೇ ನೋಡ್ಬೇಕಿತ್ತು. ಆದರೆ ನೋಡ್ಲಿಲ್ಲ. ಯಾಕೆಂದ್ರೆ ಇವ್ರಿಗೆ ಬೇಕಾಗಿರ್ತಕ್ಕಂಥದ್ದು ವೋಟ್ ಬ್ಯಾಂಕ್. ಈ ದೇಶದ ಜನ ಅಲ್ಲ, ಈ ದೇಶದ ಪ್ರಜೆ ಅಲ್ಲ. ಇವರಿಗೆ ಬೇಕಾಗಿರ್ತಕ್ಕಂಥದ್ದು ಏನಂದ್ರೆ ವೋಟ್ ಬ್ಯಾಂಕ್. ಚುನಾವಣೆಯನ್ನು ಗೆಲ್ಲಬೇಕು. ಮುಂದಿನ ವರ್ಷ ಉತ್ತರ ಪ್ರದೇಶ ಚುನಾವಣೆ, ಆ ಉತ್ತರ ಪ್ರದೇಶ ಚುನಾವಣೆಯನ್ನು ಗೆಲ್ಲಬೇಕು, ಅದಕ್ಕೊಂದು ಮಾಬ್ ಕ್ರಿಯೇಟ್ ಮಾಡಬೇಕು. ಆ ಕಾರಣಕ್ಕೋಸ್ಕರ 12 ವರ್ಷಕ್ಕೆ ನಡೀತಕ್ಕಂಥ ಒಂದು ಸಾಮಾನ್ಯ ಕುಂಭಮೇಳವನ್ನ ಮಹಾನ್ ಕುಂಭಮೇಳ ಅಂತ ಅನ್ನುವಂತೆ ಬಿಂಬಿಸ್ಲಿಕ್ಕೆ ಮೀಡಿಯಾಗಳಿಗೆ ಕಾಂಟ್ರಾಕ್ಟ್ ಕೊಟ್ಟರು. ಅವರ ಏನು ಸೇಲ್ಸ್ ಐಟಮ್ ಕೊಟ್ಟರು, ಆ ಸೇಲ್ಸ್ ಐಟಮ್ನ ಸೇಲ್ ಮಾಡಲಿಕ್ಕೆ ರೆಪ್ರೆಸೆಂಟೇಟಿವ್ಗಳು ಇದ್ದಾರೆ, ನಮ್ಮ ಸೇಲ್ಸ್ ರೆಪ್ರೆಸೆಂಟೇಟಿವ್ಗಳು. ಒಬ್ಬರ ಮೇಲೆ ಒಬ್ಬರು ಬಿದ್ದರು.
ಅಯ್ಯೋ 144 ವರ್ಷಕ್ಕೊಮ್ಮೆ ನಡೆಯುವ ಮಹಾನ್ ಕುಂಭಮೇಳ ಅಂತ ದೊಡ್ಡದಾಗಿ ದೊಡ್ಡ ಡೆಡ್ಲೈನ್ಸ್ ಅಲ್ಲಿ ದೊಡ್ಡ ಅಕ್ಷರಗಳಲ್ಲಿ ಬಿಂಬಿಸಿದ್ರು. ಇವತ್ತು ನೂರಾರು ಜನ ಅಲ್ಲ ಸಾವಿರಾರು ಜನ ಸತ್ತೋದ್ರು ಆ ಒಂದು ಕುಂಭಮೇಳಕ್ಕೆ ಹೋಗಿ. ಸಾವಿರಾರು ಜನ ತಮ್ಮ ಪ್ರಾಣವನ್ನ ಕಳ್ಕೊಂಡ್ರು. ಪ್ರಯಾಗ್ರಾಜ್ ಅನ್ನೋ ಒಂದು ಜಿಲ್ಲಾಡಳಿತದ ವೆಬ್ಸೈಟ್ ಏನಿದೆ, ಆ ವೆಬ್ಸೈಟ್ ಓಪನ್ ಮಾಡಿದ್ರೆ ನಿಮಗೆ ಸಿಗುತ್ತೆ 1977ರಲ್ಲಿ ಮಹಾನ್ ಕುಂಭಮೇಳ ನಡೆದಿದೆ ಅಂತ. 1977ರಲ್ಲಿ ಮಹಾಕುಂಭಮೇಳ ನಡೆದ್ರೆ 2025ಕ್ಕೆ ಎಷ್ಟು ವರ್ಷ ಆಗುತ್ತೆ? ಆದ್ಮೇಲೆ ಇದು ಮಹಾನ್ ಕುಂಭಮೇಳ ಆಗ್ಲಿಕ್ಕೆ ಹೇಗೆ ಸಾಧ್ಯ? 1970 ಒಬ್ಬ ವ್ಯಕ್ತಿ ಒಂದು ಕುಂಭಮೇಳವನ್ನು ಮಹಾನ್ ಕುಂಭಮೇಳವನ್ನು ಮಾತ್ರ ಅಟೆಂಡ್ ಮಾಡ್ಬೋದು, ಮತ್ತೆ ಇನ್ನೊಂದು ಕುಂಭಮೇಳವನ್ನು ಅಟೆಂಡ್ ಮಾಡ್ಲಿಕ್ಕೆ ಆಗಲ್ಲ. ಕಾರಣ ಏನಂದ್ರೆ 1977ರಲ್ಲಿ ಯಾರೆಲ್ಲ ಮಹಾನ್ ಕುಂಭಮೇಳವನ್ನು ಅಟೆಂಡ್ ಮಾಡಿದ್ದಾರೋ ಅವ್ರು ನೆಕ್ಸ್ಟ್ ಮಹಾನ್ ಕುಂಭಮೇಳವನ್ನು ಅಟೆಂಡ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದ್ರೆ ಅದು ನಡೆಯೋದು 144 ವರ್ಷಗಳಿಗೆ ಒಮ್ಮೆ. 144 ವರ್ಷಗಳಿಗೊಮ್ಮೆ ನಡೀತಕ್ಕಂಥ ಮಹಾನ್ ಕುಂಭಮೇಳವನ್ನ 1977ರಲ್ಲಿ ಹುಟ್ಟಿದಂಥವ್ರು ಅಟೆಂಡ್ ಮಾಡಿದ್ದವರು ಈಗಲೂ ಕೂಡ ಅಟೆಂಡ್ ಮಾಡ್ಬೋದು. ಹಾಗಾದ್ರೆ ಮಹಾನ್ ಕುಂಭಮೇಳ ಹೇಗಾಗ್ತದೆ? 144 ವರ್ಷ ಎಲ್ಲಾಯ್ತು? ಇಂಥ ಸುಳ್ಳುಗಳನ್ನ ಅಂತಕ್ಕಂಥ ಮಾಧ್ಯಮಗಳು ಇದಕ್ಕೆ ಹೊಣೆಗಾರಿಕೆ ಇದೆ. ಇವರಿಗೆಲ್ಲ ನಿಜವಾಗಿ ಈ ಕಾಲ್ತುಳಿತಕ್ಕೆ, ಈ ಸಾವು ನೋವುಗಳಿಗೆ ಹೊಣೆ ಯಾರು ಅಂತಂದ್ರೆ ಸರ್ಕಾರ ಅಲ್ಲ, ಬದಲಾಗಿ ಇಲಾಖೆ ಅಲ್ಲ, ಅಥವಾ ರೈಲ್ವೆ ಅಧಿಕಾರಿಗಳಿದ್ರಲ್ಲ ಅವ್ರು ಯಾರು ಅಲ್ಲ. ಬದಲಾಗಿ ಈ ಒಂದು ಇವತ್ತಿನ ನಿನ್ನೆ ಕಾಲ್ತುಳಿತಕ್ಕೊಳಗಾಗಿ 18 ಜನ ಸತ್ತಿದ್ದಾರೆ, 7 ಮಕ್ಕಳು ಸತ್ತಿದ್ದಾವೆ, 11 ಜನ ಮಹಿಳೆಯರು ಸತ್ತಿದ್ದಾರೆ. ಇದಕ್ಕೆ ಹೊಣೆ ನಮ್ಮ ಮೀಡಿಯಾಗಳು, ನಮ್ಮ ಸೋಲ್ ಕಾಲ್ಡ್ ರೆಪ್ರೆಸೆಂಟೇಟಿವ್ಗಳು, ಸೇಲ್ಸ್ ರೆಪ್ರೆಸೆಂಟೇಟಿವ್ಗಳು, ನಾವೇನು ಮಡಿಲ ಮೀಡಿಯಾ ಅಂತ ಕರಿತೇವೆ, ಆ ಮಡಿಲ ಮೀಡಿಯಾಗಳು, ಗೋಧಿ ಮೀಡಿಯಾಗಳು. ಇವರು ಯಾವತ್ತು ಈ ಸಮಾಜದ ಬಗ್ಗೆ ಸರಿಯಾಗಿ ಥಿಂಕ್ ಮಾಡ್ತಾರೋ ಅವತ್ತು ಇಂತಹ ದುರಂತಗಳು ಸಂಭವಿಸಲ್ಲ. ಒಟ್ಟಾರೆಯಾಗಿ ಒಂದು ಪಕ್ಷವನ್ನ ಬೆಳೆಸಲೇಬೇಕು ಅನ್ನೋ ಕಾರಣಕ್ಕೆ ಮಾಧ್ಯಮಗಳು ಈ ರೀತಿ ವರ್ತಿಸೋದು ಎಷ್ಟು ಸರಿ? ನಿನ್ನೆ ಕಾಲ್ತುಳಿತಕ್ಕೆ ಒಳಗಾಗಿ 18 ಜನ ಸತ್ತಿದ್ದಾರೆ. ಇದಕ್ಕೆ ಹೊಣೆ ಯಾರು? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.